ಸಿಲಿಕಾನ್ ಸಿಟಿಯಲ್ಲಿ ಏನಾಗ್ತಾ ಇದೆ ನೋಡಿ, ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದುವೇನಾ? ನಡು ರಸ್ತೆಯಲ್ಲಿ ಬೋರ್ವೆಲ್ ಬಂದು ನಿಂತಿದೆ, ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಂಧಿನಗರದ ಮುನೇಶ್ವರ ವಾರ್ಡ್ನಲ್ಲಿ ಅವಸ್ಥೆ. ಗಾಂಧಿನಗರದಂದ್ರೆ ಹೃದಯ ಭಾಗ. ದಿನೇಶ್ ಗುಂಡೂರಾವ್ ಅಲ್ಲಿ ಎಂಎಲ್ಎ. ಮುನೇಶ್ವರ ವಾರ್ಡ್ನಲ್ಲಿ ಅವಸ್ಥೆ. ನಡು ರಸ್ತೆಯಲ್ಲಿ ಬೋರ್ವೆಲ್ ಕೊರೆಸೋದು ಎಷ್ಟು ಸರಿ? ಸಚಿವರ ಪ್ರಭಾವಕ್ಕೆ ಮಾಡಿದ್ರ ಅಧಿಕಾರಿಗಳು ಗೊತ್ತಿಲ್ಲ. ಬಿಬಿಎಂಪಿ ಜಲಮಂಡಳಿ ಅನುಮತಿ ಇದೆ ಅನ್ನುತ್ತಿರುವ ಕೈ ನಾಯಕರು. ಆರೋಗ್ಯ ಸಚಿವರ ನಡೆಗೆ ಮುನೇಶ್ವರ ವಾರ್ಡ್ ಜನರು ಸಿಟ್ಟು ನೋಡಿ. ಅಬ್ಬಾ ಇಲ್ಲಿ ಬಂದು ಇದು ಗವರ್ಮೆಂಟ್ ಪ್ರೈವೇಟ್ ಆಗಿ ಗೊತ್ತಿಲ್ಲ, ಬಟ್ ಇದಿಲ್ಲ ಅವಕಾಶ ಇದೆಯಾ? ಇಷ್ಟೆಲ್ಲ ಅವಕಾಶ ಇದ್ರೆ ನಮಗೂ ಕೂಡ ಈ ವಿಧಾನಸೌಧ ಮುಂದ್ಗಡೆ 4 ಕೊರೆಯೋಣ, ಅದಕ್ಕೇನಂತೆ. ವಿಧಾನಸೌಧ ಮುಂದ್ಗಡೆ, ಆಮೇಲೆ ಕೆಲವೆಲ್ಲ ಜಾಗ ಇರುತ್ತಲ್ಲ, ಈ ಸಿದ್ದರಾಮಯ್ಯನವರ ಮನೆ ಮುಂದ್ಗಡೆ, ದಿನೇಶ್ ಗುಂಡೂರಾವ್ ಅವ್ರ ಮನೆ ಎದುರುಗಡೆ. ಹೌದು, ಅಲ್ಲ ಅವ್ರ ದಿನೇಶ್ ಗುಂಡೂರಾವ್ ಮನೆ ಮುಂದ್ಗಡೆ ಅಲ್ಲ, ಮನೆ ಒಳಗಡೆ. ನೋಡ್ರಿ, ಇದು ಮಧ್ಯ ರಸ್ತೆನಲ್ಲಿ ಕಾಮನ್ ಸೆನ್ಸ್ ಇಲ್ವಾ? ಅಪ್ಪ ಆ ಧೈರ್ಯ ಆದ್ರೆ ಹೆಂಗ್ ಬರ್ತೀರಿ? ಯಾರು ಏನ್ ಕೇಳಲ್ಲ ಅನ್ನುವಂಥದ್ದು. ಬ್ರ್ಯಾಂಡ್ ಬೆಂಗಳೂರು ಅಂತ ಅಂತಾರೆ, ಮಾತೆತ್ತಿದ್ರೆ ಸಿಲಿಕಾನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಮಾಡೋರಿಗೆ ಈ ತರ ಅಸಹ್ಯವಾಗಿ ಮಧ್ಯ ರಸ್ತೆನಲ್ಲಿ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಬುಲ್ಡೋಜರ್. ಇವಿಷ್ಟು ಇದರಿಂದ ಬಿಗ್ ಬಾರಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಿಲಿಕಾನ್ ಸಿಟಿಯಲ್ಲಿ ಏನಾಗ್ತಾ ಇದೆ ನೋಡಿ, ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದುವೇನಾ? ನಡು ರಸ್ತೆಯಲ್ಲಿ ಬೋರ್ವೆಲ್ ಬಂದು ನಿಂತಿದೆ, ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಂಧಿನಗರದ ಮುನೇಶ್ವರ ವಾರ್ಡ್ನಲ್ಲಿ ಅವಸ್ಥೆ. ಗಾಂಧಿನಗರದಂದ್ರೆ ಹೃದಯ ಭಾಗ. ದಿನೇಶ್ ಗುಂಡೂರಾವ್ ಅಲ್ಲಿ ಎಂಎಲ್ಎ. ಮುನೇಶ್ವರ ವಾರ್ಡ್ನಲ್ಲಿ ಅವಸ್ಥೆ. ನಡು ರಸ್ತೆಯಲ್ಲಿ ಬೋರ್ವೆಲ್ ಕೊರೆಸೋದು ಎಷ್ಟು ಸರಿ? ಸಚಿವರ ಪ್ರಭಾವಕ್ಕೆ ಮಾಡಿದ್ರ ಅಧಿಕಾರಿಗಳು ಗೊತ್ತಿಲ್ಲ. ಬಿಬಿಎಂಪಿ ಜಲಮಂಡಳಿ ಅನುಮತಿ ಇದೆ ಅನ್ನುತ್ತಿರುವ ಕೈ ನಾಯಕರು. ಆರೋಗ್ಯ ಸಚಿವರ ನಡೆಗೆ ಮುನೇಶ್ವರ ವಾರ್ಡ್ ಜನರು ಸಿಟ್ಟು ನೋಡಿ. ಅಬ್ಬಾ ಇಲ್ಲಿ ಬಂದು ಇದು ಗವರ್ಮೆಂಟ್ ಪ್ರೈವೇಟ್ ಆಗಿ ಗೊತ್ತಿಲ್ಲ, ಬಟ್ ಇದಿಲ್ಲ ಅವಕಾಶ ಇದೆಯಾ? ಇಷ್ಟೆಲ್ಲ ಅವಕಾಶ ಇದ್ರೆ ನಮಗೂ ಕೂಡ ಈ ವಿಧಾನಸೌಧ ಮುಂದ್ಗಡೆ 4 ಕೊರೆಯೋಣ, ಅದಕ್ಕೇನಂತೆ. ವಿಧಾನಸೌಧ ಮುಂದ್ಗಡೆ, ಆಮೇಲೆ ಕೆಲವೆಲ್ಲ ಜಾಗ ಇರುತ್ತಲ್ಲ, ಈ ಸಿದ್ದರಾಮಯ್ಯನವರ ಮನೆ ಮುಂದ್ಗಡೆ, ದಿನೇಶ್ ಗುಂಡೂರಾವ್ ಅವ್ರ ಮನೆ ಎದುರುಗಡೆ. ಹೌದು, ಅಲ್ಲ ಅವ್ರ ದಿನೇಶ್ ಗುಂಡೂರಾವ್ ಮನೆ ಮುಂದ್ಗಡೆ ಅಲ್ಲ, ಮನೆ ಒಳಗಡೆ. ನೋಡ್ರಿ, ಇದು ಮಧ್ಯ ರಸ್ತೆನಲ್ಲಿ ಕಾಮನ್ ಸೆನ್ಸ್ ಇಲ್ವಾ? ಅಪ್ಪ ಆ ಧೈರ್ಯ ಆದ್ರೆ ಹೆಂಗ್ ಬರ್ತೀರಿ? ಯಾರು ಏನ್ ಕೇಳಲ್ಲ ಅನ್ನುವಂಥದ್ದು. ಬ್ರ್ಯಾಂಡ್ ಬೆಂಗಳೂರು ಅಂತ ಅಂತಾರೆ, ಮಾತೆತ್ತಿದ್ರೆ ಸಿಲಿಕಾನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಮಾಡೋರಿಗೆ ಈ ತರ ಅಸಹ್ಯವಾಗಿ ಮಧ್ಯ ರಸ್ತೆನಲ್ಲಿ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಬುಲ್ಡೋಜರ್. ಇವಿಷ್ಟು ಇದರಿಂದ ಬಿಗ್ ಬಾರಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಿಲಿಕಾನ್ ಸಿಟಿಯಲ್ಲಿ ಏನಾಗ್ತಾ ಇದೆ ನೋಡಿ, ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದುವೇನಾ? ನಡು ರಸ್ತೆಯಲ್ಲಿ ಬೋರ್ವೆಲ್ ಬಂದು ನಿಂತಿದೆ, ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಂಧಿನಗರದ ಮುನೇಶ್ವರ ವಾರ್ಡ್ನಲ್ಲಿ ಅವಸ್ಥೆ. ಗಾಂಧಿನಗರದಂದ್ರೆ ಹೃದಯ ಭಾಗ. ದಿನೇಶ್ ಗುಂಡೂರಾವ್ ಅಲ್ಲಿ ಎಂಎಲ್ಎ. ಮುನೇಶ್ವರ ವಾರ್ಡ್ನಲ್ಲಿ ಅವಸ್ಥೆ. ನಡು ರಸ್ತೆಯಲ್ಲಿ ಬೋರ್ವೆಲ್ ಕೊರೆಸೋದು ಎಷ್ಟು ಸರಿ? ಸಚಿವರ ಪ್ರಭಾವಕ್ಕೆ ಮಾಡಿದ್ರ ಅಧಿಕಾರಿಗಳು ಗೊತ್ತಿಲ್ಲ. ಬಿಬಿಎಂಪಿ ಜಲಮಂಡಳಿ ಅನುಮತಿ ಇದೆ ಅನ್ನುತ್ತಿರುವ ಕೈ ನಾಯಕರು. ಆರೋಗ್ಯ ಸಚಿವರ ನಡೆಗೆ ಮುನೇಶ್ವರ ವಾರ್ಡ್ ಜನರು ಸಿಟ್ಟು ನೋಡಿ. ಅಬ್ಬಾ ಇಲ್ಲಿ ಬಂದು ಇದು ಗವರ್ಮೆಂಟ್ ಪ್ರೈವೇಟ್ ಆಗಿ ಗೊತ್ತಿಲ್ಲ, ಬಟ್ ಇದಿಲ್ಲ ಅವಕಾಶ ಇದೆಯಾ? ಇಷ್ಟೆಲ್ಲ ಅವಕಾಶ ಇದ್ರೆ ನಮಗೂ ಕೂಡ ಈ ವಿಧಾನಸೌಧ ಮುಂದ್ಗಡೆ 4 ಕೊರೆಯೋಣ, ಅದಕ್ಕೇನಂತೆ. ವಿಧಾನಸೌಧ ಮುಂದ್ಗಡೆ, ಆಮೇಲೆ ಕೆಲವೆಲ್ಲ ಜಾಗ ಇರುತ್ತಲ್ಲ, ಈ ಸಿದ್ದರಾಮಯ್ಯನವರ ಮನೆ ಮುಂದ್ಗಡೆ, ದಿನೇಶ್ ಗುಂಡೂರಾವ್ ಅವ್ರ ಮನೆ ಎದುರುಗಡೆ. ಹೌದು, ಅಲ್ಲ ಅವ್ರ ದಿನೇಶ್ ಗುಂಡೂರಾವ್ ಮನೆ ಮುಂದ್ಗಡೆ ಅಲ್ಲ, ಮನೆ ಒಳಗಡೆ. ನೋಡ್ರಿ, ಇದು ಮಧ್ಯ ರಸ್ತೆನಲ್ಲಿ ಕಾಮನ್ ಸೆನ್ಸ್ ಇಲ್ವಾ? ಅಪ್ಪ ಆ ಧೈರ್ಯ ಆದ್ರೆ ಹೆಂಗ್ ಬರ್ತೀರಿ? ಯಾರು ಏನ್ ಕೇಳಲ್ಲ ಅನ್ನುವಂಥದ್ದು. ಬ್ರ್ಯಾಂಡ್ ಬೆಂಗಳೂರು ಅಂತ ಅಂತಾರೆ, ಮಾತೆತ್ತಿದ್ರೆ ಸಿಲಿಕಾನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಮಾಡೋರಿಗೆ ಈ ತರ ಅಸಹ್ಯವಾಗಿ ಮಧ್ಯ ರಸ್ತೆನಲ್ಲಿ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಬುಲ್ಡೋಜರ್. ಇವಿಷ್ಟು ಇದರಿಂದ ಬಿಗ್ ಬಾರಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಿಲಿಕಾನ್ ಸಿಟಿಯಲ್ಲಿ ಏನಾಗ್ತಾ ಇದೆ ನೋಡಿ, ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದುವೇನಾ? ನಡು ರಸ್ತೆಯಲ್ಲಿ ಬೋರ್ವೆಲ್ ಬಂದು ನಿಂತಿದೆ, ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಂಧಿನಗರದ ಮುನೇಶ್ವರ ವಾರ್ಡ್ನಲ್ಲಿ ಅವಸ್ಥೆ. ಗಾಂಧಿನಗರದಂದ್ರೆ ಹೃದಯ ಭಾಗ. ದಿನೇಶ್ ಗುಂಡೂರಾವ್ ಅಲ್ಲಿ ಎಂಎಲ್ಎ. ಮುನೇಶ್ವರ ವಾರ್ಡ್ನಲ್ಲಿ ಅವಸ್ಥೆ. ನಡು ರಸ್ತೆಯಲ್ಲಿ ಬೋರ್ವೆಲ್ ಕೊರೆಸೋದು ಎಷ್ಟು ಸರಿ? ಸಚಿವರ ಪ್ರಭಾವಕ್ಕೆ ಮಾಡಿದ್ರ ಅಧಿಕಾರಿಗಳು ಗೊತ್ತಿಲ್ಲ. ಬಿಬಿಎಂಪಿ ಜಲಮಂಡಳಿ ಅನುಮತಿ ಇದೆ ಅನ್ನುತ್ತಿರುವ ಕೈ ನಾಯಕರು. ಆರೋಗ್ಯ ಸಚಿವರ ನಡೆಗೆ ಮುನೇಶ್ವರ ವಾರ್ಡ್ ಜನರು ಸಿಟ್ಟು ನೋಡಿ. ಅಬ್ಬಾ ಇಲ್ಲಿ ಬಂದು ಇದು ಗವರ್ಮೆಂಟ್ ಪ್ರೈವೇಟ್ ಆಗಿ ಗೊತ್ತಿಲ್ಲ, ಬಟ್ ಇದಿಲ್ಲ ಅವಕಾಶ ಇದೆಯಾ? ಇಷ್ಟೆಲ್ಲ ಅವಕಾಶ ಇದ್ರೆ ನಮಗೂ ಕೂಡ ಈ ವಿಧಾನಸೌಧ ಮುಂದ್ಗಡೆ 4 ಕೊರೆಯೋಣ, ಅದಕ್ಕೇನಂತೆ. ವಿಧಾನಸೌಧ ಮುಂದ್ಗಡೆ, ಆಮೇಲೆ ಕೆಲವೆಲ್ಲ ಜಾಗ ಇರುತ್ತಲ್ಲ, ಈ ಸಿದ್ದರಾಮಯ್ಯನವರ ಮನೆ ಮುಂದ್ಗಡೆ, ದಿನೇಶ್ ಗುಂಡೂರಾವ್ ಅವ್ರ ಮನೆ ಎದುರುಗಡೆ. ಹೌದು, ಅಲ್ಲ ಅವ್ರ ದಿನೇಶ್ ಗುಂಡೂರಾವ್ ಮನೆ ಮುಂದ್ಗಡೆ ಅಲ್ಲ, ಮನೆ ಒಳಗಡೆ. ನೋಡ್ರಿ, ಇದು ಮಧ್ಯ ರಸ್ತೆನಲ್ಲಿ ಕಾಮನ್ ಸೆನ್ಸ್ ಇಲ್ವಾ?
ಅಪ್ಪ ಯಪ್ಪ ಆ ಧೈರ್ಯ ಆದ್ರೆ ಹೆಂಗ್ ಬರ್ತೀರಿ ಯಾರು ಏನ್ ಕೇಳಲ್ಲ ಅನ್ನುವಂಥದ್ದು. ಬ್ರ್ಯಾಂಡ್ ಬೆಂಗಳೂರು ಅಂತ ಅಂತಾರೆ, ಮಾತೆತ್ತಿದ್ರೆ ಸಿಲಿಕಾನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಮಾಡೋರಿಗೆ ಈ ತರ ಅಸಹ್ಯವಾಗಿ ಮಧ್ಯ ರಸ್ತೆನಲ್ಲಿ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಗ್ರ್ಯಾಂಡ್ ಬುಲ್ಡೋಜರ್. ಇವಿಷ್ಟು ಇದರಿಂದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸಿಲಿಕಾನ್ ಸಿಟಿಯಲ್ಲಿ ಏನಾಗ್ತಾ ಇದೆ ನೋಡಿ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದು ಏನಾ? ನಡು ರಸ್ತೆಯಲ್ಲಿ ಬೋರ್ವೆಲ್ ಬಂದು ನಿಂತಿದೆ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಂಧಿನಗರದ ಮುನೇಶ್ವರ ವಾರ್ಡ್ನಲ್ಲಿ ಅವಸ್ಥೆ. ಗಾಂಧಿನಗರದಂದ್ರೆ ಹೃದಯ ಭಾಗ. ದಿನೇಶ್ ಗುಂಡೂರಾವ್ ಅಲ್ಲಿ ಎಂಎಲ್ಎ. ಮುನೇಶ್ವರ ವಾರ್ಡ್ನಲ್ಲಿ ಅವಸ್ಥೆ. ನಡು ರಸ್ತೆಯಲ್ಲಿ ಬೋರ್ವೆಲ್ ಕೊರೆಸೋದು ಎಷ್ಟು ಸರಿ? ಸಚಿವರ ಪ್ರಭಾವಕ್ಕೆ ಮಾಡಿದ್ರ ಅಧಿಕಾರಿಗಳು ಗೊತ್ತಿಲ್ಲ. ಬಿಬಿಎಂಪಿ ಜಲಮಂಡಳಿ ಅನುಮತಿ ಇದೆ ಅನ್ನುತ್ತಿರುವ ಕೈ ನಾಯಕರು. ಆರೋಗ್ಯ ಸಚಿವರ ನಡೆಗೆ ಮುನೇಶ್ವರ ವಾರ್ಡ್ ಜನರು ಸಿಟ್ಟು ನೋಡಿ. ಅಬ್ಬಾ ಇಲ್ಲಿ ಬಂದು ಇದು ಗವರ್ಮೆಂಟ್ ಪ್ರೈವೇಟ್ ಗೊತ್ತಿಲ್ಲ, ಬಟ್ ಇದಿಲ್ಲ ಅವಕಾಶ ಇದೆಯಾ? ಇಷ್ಟೆಲ್ಲ ಅವಕಾಶ ಇದ್ರೆ ನಮಗೂ ಕೂಡ ಈ ವಿಧಾನಸೌಧ ಮುಂದ್ಗಡೆ 4 ಕೊರೆಯೋಣ, ಅದಕ್ಕೇನಂತೆ. ವಿಧಾನಸೌಧ ಮುಂದ್ಗಡೆ, ಆಮೇಲೆ ಕೆಲವೆಲ್ಲ ಜಾಗ ಇರುತ್ತಲ್ಲ, ಈ ಸಿದ್ದರಾಮಯ್ಯನವರ ಮನೆ ಮುಂದ್ಗಡೆ, ದಿನೇಶ್ ಗುಂಡೂರಾವ್ ಅವ್ರ ಮನೆ ಎದುರುಗಡೆ. ಹೌದು, ಡಿಕೆ ಅಲ್ಲ, ಅವ್ರ ದಿನೇಶ್ ಗುಂಡೂರಾವ್ ಮನೆ ಮುಂದ್ಗಡೆ ಅಲ್ಲ, ಮನೆ ಒಳಗಡೆ. ನೋಡ್ರಿ ಇದು ಮಧ್ಯ ರಸ್ತೆನಲ್ಲಿ ಕಾಮನ್ ಸೆನ್ಸ್ ಇಲ್ವಾ? ಅಪ್ಪ ಯಪ್ಪ ಆ ಧೈರ್ಯ ಆದ್ರೆ ಹೆಂಗ್ ಬರ್ತೀರಿ ಯಾರು ಏನ್ ಕೇಳಲ್ಲ ಅನ್ನುವಂಥದ್ದು. ಬ್ರ್ಯಾಂಡ್ ಬೆಂಗಳೂರು ಅಂತ ಅಂತಾರೆ, ಮಾತೆತ್ತಿದ್ರೆ ಸಿಲಿಕಾನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಮಾಡೋರಿಗೆ ಈ ತರ ಅಸಹ್ಯವಾಗಿ ಮಧ್ಯ ರಸ್ತೆನಲ್ಲಿ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಗ್ರ್ಯಾಂಡ್ ಬುಲ್ಡೋಜರ್. ಇವಿಷ್ಟು ಇದರಿಂದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.